ಹರೇ ಶ್ರೀನಿವಾಸ. ಮನಿ ಹತ್ತಿ ಬಿಸಿಲಾಗಿಟ್ಟಷ್ಟು ಹೂವಿನಂಗೆ ಅರಳ್ತದ. ಅಂದ್ರೆ ಈ ಸರಿ ಅಧಿಕ ಮಾಸಕ್ಕೆ ಎಳೆಬತ್ತಿ, ಹೂ ಬತ್ತಿ ಮತ್ತು ಗೆಜ್ವಸ್ತ್ರ ಮಾಡಲಿಕ್ಕೆ ತಯಾರಾಗ್ತದೆ. ಹರೇ ಶ್ರೀನಿವಾಸ. ಬಿಸಿಲಲ್ಲಿ ಅರಳಿದ ಈ ಹತ್ತಿ ಬೀಜ ಬಿಡಿಸೋದಕ್ಕೆ ಈಸಿ ಆಗುತ್ತೆ. ಬೀಜ ಬಿಡಿಸಿ ಎಲ್ಲ ಶುಚಿ ಮಾಡಿ ಇವುಗಳಿಂದ ಹೂಬತ್ತಿ ಮಾಡಬೇಕು ಅಂತ ಮಾಡೀನಿ. ಅಧಿಕ ಮಾಸದಲ್ಲಿ ನಾನಾ ರೀತಿಯ ದಾನಗಳನ್ನು ಮಾಡಲಾಗುತ್ತೆ. ಈ ಎಲ್ಲ ದಾನಗಳ ಸಂಖ್ಯೆ 33. ಅಂದರೆ 33 ಕೋಟಿ ದೇವಾದಿದೇವತೆಗಳ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ. ಈ ದಾನಗಳನ್ನು ನಾವು ಏಕಾದಶಿ, ದ್ವಾದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಅಥವಾ ಯಾವುದಾದ್ರೊಂದು ಒಳ್ಳೆಯ ದಿನ ನೋಡಿ ದಾನ ಮಾಡ್ಬೋದು. ದಿನಾಲೂ ಮಾಡೋರಿದ್ದಾರೆ. ಈ ದಾನಗಳಲ್ಲಿ ಶ್ರೇಷ್ಠ ದಾನ ಅಂತಂದರೆ ದೀಪದಾನ ಅಂತಾರೆ. ಕೇವಲ ದೀಪ ಕೊಟ್ಟರೆ ಆಗುತ್ತಾ? ಅದನ್ನು ಬೆಳಗೋದಕ್ಕೆ ನಾವು ಏನಾದರೂ ಹತ್ತಿಯಿಂದ ಮಾಡಿದಂಥ ಬತ್ತಿಯನ್ನು ಕೊಡಬೇಕಲ್ಲ. ಹಾಗಾಗಿ ಈ ಸಲ ಈ ಹೂಬತ್ತಿಯನ್ನು 33 ಜೋಡಿ ಹೂಬತ್ತಿಯನ್ನು ಮಾಡಿ ದಾನ ಮಾಡಬೇಕು ಅಂತ ಮಾಡೀನಿ. ದೀಪದಾನ ಅಂತಂದರೆ ಕತ್ತಲೆಯನ್ನು ಹೋಗಲಾಡಿಸಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ನೀಡುವಂತಹ ಒಂದು ದೀಪದ ಬೆಳಕು ಎಲ್ಲರ ಮನೆಯಲ್ಲಿ ಬೆಳಗಲಿ ಅಂತ ಬೇಡ್ಕೊಳ್ತಾ ನಾನೀಗ ಹೂಬತ್ತಿಗಳನ್ನು ಮಾಡ್ತಾಯಿದ್ದೀನಿ. ದಾರಿಯ ತೋರೋ ಮುಕುಂದ, ನಾರಾಯಣ ಹರಿ ಗೋವಿಂದ, ನಾರಾಯಣ ಹರಿ ಗೋವಿಂದ. ಬಂದೆನು ನಾನಾ ಜನ್ಮದಲ್ಲಿ ಬಹು ಬಂಧನದೊಳು ಸಿಲುಕಿದೆನೋ, ಮುಂದೆ ನಗೆ ಗತಿ ಇಂದು ತೋರೋ ಇಂದಿರೆ ರಮಣ. ದಾರಿಯ ತೋರೋ ಮುಕುಂದ, ನಾರಾಯಣ ಹರಿ ಗೋವಿಂದ, ನಾರಾಯಣ ಹರಿ ಗೋವಿಂದ. ಹೂಬತ್ತಿ ಅಂತೂ ತಯಾರಾದವು. ಇನ್ನು ಹೀಗೆ ಕೊಡಬೇಕಾ? ಬೇಡ. ಹೂಬತ್ತಿಯಿಂದ ಮಾಲೆ ಮಾಡ್ತೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಕೊಡೋಕ್ಕೂ ಸರಿ ಇರುತ್ತೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅರಿಶಿಣ, ಕುಂಕುಮ, ಶ್ರೀಕೃಷ್ಣಾರ್ಪಣಮಸ್ತು. राम नारायण
इस साल का अधिक मास का। सुंदर बनाया यार। ये पर इतनी एक साथ किस बड़े दिए में जलाना है? हम लोग नीलांजन में जलाते हैं। नीलांजन क्या होता है? मैं दिखाऊंगी तुझे। ये है नीलांजन। इसमें वो जो दो दो बात है ना, हू बत्ती हम जो कन्नड़ में बोलते हैं, उसको घी में डिप करके ऐसे भगवान को आरती करते हैं। जय देवी जय महिषासुरमर्दिनी और जय सुरमर्दिनी सुरवर ईश्वर वरदे तारक संजीवनी।